ಬೆಂಗಳೂರು ಜನ ಸಿಟಿ ಆಫ್ ಲೇಕ್ಸ್ ಅಲ್ಲೋ ಕೇಳಿಸ್ಕೊಳ್ಳಿ, ಇವ್ರ ಕಾಲು ಕೆಳಗೆ ನುಗ್ಗಬೇಕು. ಯಾಕೆ ಅಂತ ಹೇಳ್ತೀನಿ ನೋಡಿ. ಒಂದು ತಿಪ್ಪೆ ಗುಂಡಿನ ಜನ ಈ ಮಟ್ಟಕ್ಕೆ ಬದಲಾವಣೆ ತರ್ಬೋದು ಅನ್ನೋದಾದರೆ ಗ್ರೇಟ್ ಎಕ್ಸಾಂಪಲ್ಲು. ಬನ್ನಿ ಮಾತಾಡ್ಸೋಣ ಗೌಡ್ರನ್ನ. ನಮಸ್ಕಾರ ಗೌಡ್ರೆ, ಯಾವ ಹಳ್ಳಿ ಇದು? ಮಲ್ಲಪ್ಪನಹಳ್ಳಿ. ಕೋಲಾರ ಹತ್ರ. ಏನು ನಿಮ್ಮ ಕೋಲಾರ ಹತ್ರ ಅಲ್ಲ, ಮುಳಬಾಗಿಲು ತಾಲೂಕಿಂದು. ಸಾರಿ ಹಾಂ. ಇದೇನಿದು ಮೊದಲು ಏನಾಗಿತ್ತು ಈ ಜಾಗ? ಇದು ಒಂಥರ ತಿಪ್ಪೆಗುಂಡಿ ಥರ ಇತ್ತು. ನಿಮ್ಮ ಹಳ್ಳಿನಲ್ಲಿರೋ ಅಫಿಷಿಯಲ್ ತಿಪ್ಪೆಗುಂಡಿ ಆಗಿತ್ತಿದ್ದು. ಇವಾಗ ಇದು ಒಂದು ಪುಷ್ಕರಣಿ ಆಗಿಬಿಟ್ಟಿದೆ. ಹೌದು. ರಮೇಶ್ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನು ಸರ್ ಇದು? ಅವರಲ್ವಾ? ಹಾಂ. ಏನು ಸರ್ ಇದನ್ನು ಇಷ್ಟು ಚೆನ್ನಾಗಿ ಬದಲಾವಣೆ ಮಾಡಿದ್ದೀರಾ ಈ ಜಾಗ? ಏನಿದು ವಿಶೇಷ? ಸರ್ ನಮ್ಮ ರೋಟ್ರಿ ವಂಡರ್ ಅಂದರೆ ಹಾಗೇನೆ, ಏನೆಲ್ಲ ಮಾಡೋಕ್ಕಾಗಲ್ವೋ ಅದನ್ನೆಲ್ಲ ಮಾಡಿ ಮುಗಿಸುವಂಥ ಕೆಲಸ ನಮ್ಮ ರೋಟ್ರಿ ಕಡೆಯಿಂದ ಆಗುತ್ತೆ. ಸೊ ನಮ್ಮ ರೋಟ್ರಿ 3191 ಕಡೆಯಿಂದ ಆ್ಯಕ್ಚುಲಿ ಹಳ್ಳಿ ಕಡೆಯಿಂದ ಒಂದು ಪ್ರಪೋಸಲ್ ಬಂದಿತ್ತು. ಈ ಥರ ಒಂದು ತಿಪ್ಪೆಗುಂಡಿ ಇದೆ, ಅದರಿಂದ ಸ್ಮೆಲ್ಲು ತುಂಬ ಬರುತ್ತೆ, ಮತ್ತು ಮಸ್ಕಿಟೋಸ್ ತುಂಬ, ಮಲೇರಿಯಾ, ಡೆಂಗ್ಯೂ ಎಲ್ಲ ಊರಿಗೆಲ್ಲ ಬರ್ತಿದೆ. ಸೊ ಇದನ್ನೇನಾದರೂ ಒಂದಷ್ಟು ನೀವು ಮಾಡಿಕೊಡಿ ನಮಗೆ ಅಂತ. ಸೊ ಇನ್ನೊಂದು ಮಾಹಿತಿ ಗೊತ್ತಾಯಿತು, ಇಲ್ಲಿ ಯಾವುದೇ ಸಮ್ಮರ್ ಸೀಸನಲ್ಲೂ ನೀರು ಖಾಲಿ ಆಗೋದೇ ಇಲ್ಲ, ಫುಲ್ ನೀರಿರುತ್ತೆ ಅಂತ. ಸೊ ಇಷ್ಟೊಂದು ವಾಟರ್ ಸೋರ್ಸ್ ಇರುವಾಗ ಯಾಕೆ ಇದನ್ನು ನಾವು ಕಲ್ಯಾಣಿ ಮಾಡಬಾರ್ದು ಅಂತೇಳಿ ಸೊ ಒಂದು ಪ್ರಪೋಸಲನ್ನು ಮಾಡಿ ನಮ್ಮ ರೋಟರಿ ಬಸವನಗುಡಿ ಮತ್ತು ಮಹಾವೀರ್ ಮೆಡಿಸಿನ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು CSR ನಿಧಿಯಿಂದ ಈ ಒಂದು ಕಲ್ಯಾಣಿಯನ್ನು ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದು ಅರೌಂಡ್ ಒಂದು 4 months ಒಳಗಡೆ ನಾವು ಕಲ್ಯಾಣಿಯನ್ನು ಕಂಪ್ಲೀಟ್. ವಾವ್. ಬೆಂಗಳೂರು ಕೆರೆಗಳೂರು ಅಂತಾರೆ, ಒಂದು ಕೆರೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಮಗೆ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಆ್ಯಕ್ಚುಲಿ ನಾವು ಕೋಲಾರನ್ನು ಲೇಕ್ಸ್ ಆಫ್ ಲ್ಯಾಂಡ್ ಅಂತ ಕರಿತೀವಿ. ಸುಮಾರು ಒಂದು 4,000 ಕೆರೆಗಳಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ನೀವು ಕೆರೆಗಳಿರುವಂಥದ್ದು ಕೋಲಾರ ಜಿಲ್ಲೆ. ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ, ಅರೌಂಡ್ 4000 ಲೇಕ್ಸ್ ಕೋಲಾರ ಡಿಸ್ಟಿಕಲ್ಲಿ ಇದೆ ಅಂತೇಳಿ. ಸೊ ಕೋಲಾರ್ಗೂ ನೀವು ಗೊತ್ತಿರ್ಬೋದು, ಇಲ್ಲಿ ಯಾವುದೋ ನದಿಗಳು, ನಾಲೆಗಳು ಅಥವಾ ಯಾವುದೋ ಡ್ಯಾಮ್ಸ್ ಇಲ್ಲ. ರೈನ್ ವಾಟರ್, ನ್ಯಾಚುರಲ್ ವಾಟರ್ ಮೇಲೆ ಎಲ್ಲ ಆಗ್ತಿರೋದು. ಆದರೂ ವೆಜಿಟೇಬಲಲ್ಲಿ ಫಸ್ಟ್ ಪ್ಲೇಸ್ ಇನ್ ಕೋಲಾರ್, ಏಷ್ಯಾದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಟೊಮೊಟೊ ಮಾರ್ಕೆಟ್ ಇನ್ ಕೋಲಾರ್, ಮತ್ತು ಮಿಲ್ಕಲ್ಲೂ ಕೋಲಾರ ಡಿಸ್ಟಿಕ್, ಸಿಲ್ಕಲ್ಲೂ ಕೋಲಾರ ಡಿಸ್ಟಿಕ್. ಸೊ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂದರೆ ಇಲ್ಲಿ ಯಾವುದೋ ರೈತರ ಸೂಸೈಡ್ ಅನ್ನೋ ಕೇಸೇ ಇಲ್ಲ. ರೈತರು ಇರುವಂಥ ಒಂದು ಸೋರ್ಸನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳುವಂಥದ್ದಂದರೆ ಇದನ್ನೇ ನಾವು ನೋಡ್ಬೋದು. ಒಂದು ತಿಪ್ಪೆಗುಂಡಿಯನ್ನು ಕಲ್ಯಾಣಿಯಾಗಿ ಮಾಡಿದ್ದಾರೆ ಅಂದರೆ ಸೊ ನಾವು ಯೋಚನೆ ಮಾಡಬೇಕು, ಇಲ್ಲಿನ ಜನರ ಮನಸ್ಥಿತಿ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ವಾಟರ್ ಬಾಡೀಸನ್ನು, ವಾಟರ್ ಕನ್ಸರ್ವೇಷನ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು, ಗ್ರೌಂಡ್ ವಾಟರನ್ನು ನಾವು ಸೇವ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ನಿದರ್ಶನ. ಇದನ್ನೆಲ್ಲ ನೋಡಿದ್ಮೇಲೆ ಈ ಊರಿನ ಜನರ ಮೇಲೆ ನಂಗೆ ವಿಶೇಷವಾದಂಥ ಗೌರವ ಹುಟ್ಟಿತು. ಹೇಗಾದರೂ ಮಾಡಿ ನಮ್ಮ ಜನ, ನಮ್ಮ ಜಾಗನ ಉಳಿಸ್ಕೋಬೇಕು ಅಂತ ತುಂಬ ಶ್ರಮ ವಹಿಸಿದ್ದಾರೆ. ಇದರಿಂದ ನಾವು ಕಲಿಯೋದು ತುಂಬ ಇದೆ. ಇದನ್ನು ಹೇಳ್ತಾ ಸಿಕ್ಕಾಪಟ್ಟೆ ಪಾಸಿಟಿವ್ ಎನರ್ಜಿ ತೊಗೊಂಡು ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.